ಹರೇ ಕೃಷ್ಣ. ಶ್ರೀ ಪುರಂದರದಾಸರ ಕೃತಿ ಎನ್ನ ಬಿಟ್ಟು ನೀನು ಅಗಲದಿರೋ ಶ್ರೀನಿವಾಸ. ಶ್ರೀನಿವಾಸನನ್ನು ಕುರಿತಾದಂತಹ ಪುರಂದರದಾಸರ ಈ ಕೃತಿಯ ಸರಳವಾದಂಥ ಅನುವಾದ, ಚಿಕ್ಕದಾದ ವಿವರಣೆಯನ್ನು ನಮ್ಮ ದಾಸ ಸಾಹಿತ್ಯ ವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಮಾಡುತ್ತಾ ಇದ್ದೇವೆ. ಎನ್ನ ಬಿಟ್ಟು ನೀನು ಅಗಲದಿರೋ ಶ್ರೀನಿವಾಸ, ನಿನ್ನ ನಂಬಿದ ದಾಸನಲ್ಲವೇನು. ಹರಿಯ ಭಕ್ತನಿಗೆ ಸದಾ ಹರಿಯದೇ ಧ್ಯಾನ. ವೈಷ್ಣವೋತ್ತಮರಾದ ರುದ್ರದೇವರನ್ನು ಕುರಿತು ಸದಾಶಿವನಿಗೆ ಅದೇ ಧ್ಯಾನ ಅಂತ ಗಾದೆ ಮಾತಿದೆ. ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ದರು, ಮಕ್ಕಳಿಗೆಲ್ಲ ಹೇಳ್ತಿರ್ತಾರೆ. ಮಹಾರುದ್ರ ದೇವರು ಎಲ್ಲ ಕಾಲದಲ್ಲಿಯೂ ಶ್ರೀರಾಮನಾಮ ಜಪದಲ್ಲಿಯೇ ಇರುವರಂತೆ. ಎನ್ನ ಬಿಟ್ಟು ನೀನು ಅಗಲದಿರೋ ಶ್ರೀನಿವಾಸ ಎಂಬುದು ನಿಜವಾದ ಹರಿಭಕ್ತನು ಪರಮಾತ್ಮನಲ್ಲಿ ಬೇಡಿಕೊಳ್ಳುವ ರೀತಿ. ಇದು ಭಕ್ತನಿಗೆ ಏನು ಬೇಡ, ಪರಮಾತ್ಮನ ಸನ್ನಿಧಾನದಲ್ಲಿ ತಾನು ಇರಬೇಕು ಅಷ್ಟೇ. ತನ್ನ ಮನಸ್ಸನ್ನು ಪರಮಾತ್ಮನೇ ಕೊಡಬೇಕು, ತನ್ನ ಚಿತ್ತವನ್ನು ಪರಮಾತ್ಮನಿಗೆ ಕೊಡಬೇಕು. ಪರಮಾತ್ಮನ ಅನುಗ್ರಹ ಆಗತಾನೆ ಇರಬೇಕು, ಅವನ ಜೊತೆಗೆ ಇರಬೇಕು. ನೀನೇ ಬೇಕು, ಮತ್ತೇನು ಬೇಡ ನನಗೆ ಅಂತ. ದಾಸ ದೀಕ್ಷೆಯನ್ನು ಹೊಂದುವುದು ಸಾಧಾರಣ ಮಾತಲ್ಲ. ಸುಮ್ಮನೆ ಏನೋ ಹರಿದಾಸರು ದಾಸರು ಹಾಗೆ ಹೀಗೆ ನಾವು ಅಂತೆವಲ್ಲ, ಸಾಧಾರಣ ಅಲ್ಲದು. ದಾಸತ್ವ ಅಂದರೆ ಏನಂದರೆ ಮನಸ್ಸನ್ನೇ ಪರಮಾತ್ಮನೇ ಕೊಟ್ಟಿದ್ದು, ಅದು ದಾಸತ್ವ. ಅದಕ್ಕೆ ಜನುಮ ಜನುಮದ ಸಾಧನೆ ಇರಬೇಕು. ದಾಸ ದೀಕ್ಷೆ ದಾಸತ್ವವನ್ನು ಹೊಂದಬೇಕಾದರೆ ಜನುಮ ಜನುಮದ ಸಾಧನೆ ಇರಬೇಕು. ಮೇಲಾಗಿ ಹರಿವಾಯು ಗುರುಗಳ ಅನುಗ್ರಹ ಇರಬೇಕು. ಗುರುಗಳ ಅನುಗ್ರಹ, ವಾಯುದೇವರ ಅನುಗ್ರಹ, ಶ್ರೀಹರಿಯ ಅನುಗ್ರಹ, ಲಕ್ಷ್ಮೀದೇವಿಯ ಅನುಗ್ರಹ ಇರಬೇಕು. ನಾವು ಹರಿದಾಸರು ಎಂದು ಎದೆತೆಟ್ಟು ಹೇಳಬೇಕಲ್ಲವೇ? ಅದು ಯಾವಾಗ ಸಾಧ್ಯ? ಆತನಿಗೆ ನಾವು ಮನವನ್ನು ಇತ್ತರೆ, ಆತನ ಹೇಳಿದಂಗೆ ನಾವು ನಡ್ಕೊಂಡ್ರೆ. ನಿನ್ನನೇ ನಂಬಿದೆ ನೀರಜನಯನ ನಿನ್ನನೇ ನಂಬಿದೆ ನೀರಜನಯನ ಎಂಬ ದಾಸವಾಣಿ ಇದೆಯಲ್ಲ. ದಾಸನು ನೀರಜನಯನಾದಂತಹ ಪರಮಾತ್ಮನನ್ನೇ ನಂಬಿರುತ್ತಾರೆ. ತನುವೆಂಬ ಮಂಟಪದಿ ಮನವೆಂಬ ಹಸೆ ಮಂಚ, ಘನವಾದ ಸುಜ್ಞಾನ ದೀಪದ ಬೆಳಕಲ್ಲಿ ಸನಕಾದಿ ವಂದ್ಯ ನೀ ಬೇಗ ಬಾರೋ ನೀನು. ಈ ದೇಹವೇ ಪರಮಾತ್ಮನ ಮಂಟಪ ಎಂಬ ಅನುಸಂಧಾನ ಹರಿಯ ಭಕ್ತನಿಗಿದೆ. ಹರಿಕಥಾಮೃತ ಸಾರದಲ್ಲಿ ಬಹಳ ವಿಶೇಷವಾಗಿ ದೇಹದ ಬಗ್ಗೆ, ದೇಹವೇ ಪರಮಾತ್ಮನ ರಥ, ಪರಮಾತ್ಮನ ಮಂಟಪ ಅಂತ ಇತ್ಯಾದಿಯಾಗಿ ಹೋಲಿಸಿ ಹೇಳಿದ್ದಾರೆ. ಯಾಕಂದರೆ ಪರಮಾತ್ಮನು ಅನೇಕ ರೂಪಗಳಿಂದಿದ್ದಾನೆ. ಒಂದು ನಾಡಿಗಳು 72,000 ನಾಡಿಗಳಲ್ಲಿ ಸ್ತ್ರೀ ಮತ್ತು ಪುರುಷ ರೂಪದಿಂದ ತನ್ನ ಸ್ತ್ರೀಯೊಳಗೆ, ತನ್ನ ಹೆಂಡತಿಯೊಂದಿಗೆ ಲಕ್ಷ್ಮೀದೇವಿ ಜೊತೆಗಿದ್ದಾನೆ. ಮತ್ತು ಅನೇಕ ರೂಪಗಳಲ್ಲಿ ಅವನನ್ನಿದ್ದಾನೆ. ವರ್ತತಿ ಅಂದರೆ ಸುತ್ತುತ್ತಾ ಇದ್ದಾನೆ ಅವನು ಪರಮಾತ್ಮ ಅಂತ ಹರಿಕಥಾಂಸರಲ್ಲಿ ಹೇಳಿದ್ದಾರೆ. ಹರಿಭಕ್ತನ ಮನಸ್ಸು ತಿಳಿಯಾದ ಗಂಗಾಜಲವಿದ್ದಂತೆ. ಅವನ ಮನಸ್ಸು ಯಾವಾಗಲೂ ಶುದ್ಧವಾಗಿರುತ್ತದೆ. ಗಂಗಾಜಲ ಶುದ್ಧವಾಗಿರುತ್ತದೆ, ಪವಿತ್ರವಾಗಿರುತ್ತೆ. ಮನಸ್ಸು ಕೂಡ ಪವಿತ್ರವಾಗಿರುತ್ತೆ. ಹೇಗೆ ಗಂಗಾಜಲ ಪವಿತ್ರವೋ ಶುದ್ಧವೋ ಹಾಗೆಯೇ ಹರಿದಾಸನ ಮನಸ್ಸು ಪವಿತ್ರ ಮತ್ತು ಶುದ್ಧವಾಗಿರುತ್ತೆ. ದೇಹ ಮಲಿನವಾದರೆ ಸ್ನಾನದಿಂದ ಬೇಗನೆ ಶುದ್ಧ ಮಾಡಿಕೊಳ್ಬೋದು. ನೋಡ್ರಿ, ದೇಹ ಮಲಿನವಾದರೆ ಸ್ನಾನದಿಂದ ಶುದ್ಧ ಮಾಡ್ಕೋಬೋದು ದೇಹವನ್ನು. ಆದರೆ ಮನಸ್ಸು ಮಲಿನವಾದರೆ ಅದರ ಶುದ್ಧೀಕರಣದ ವಿಧಾನ ಬಹಳ ಕಠಿಣ. ಆದ್ದರಿಂದ ಮನಸ್ಸು ಮಲಿನ ಆಗದ ಹಾಗೆ ನಾವು ನೋಡಿಕೊಳ್ಬೇಕು. ನೀರಿನಲ್ಲಿ ಸೇರಿಕೊಂಡಂಥ ಹುಲ್ಲನ್ನು ಮತ್ತೇನಾದರೂ ಕಡ್ಡಿಗಳನ್ನು, ಕಲ್ಲನ್ನು ಬಹಳ ಸುಲಭವಾಗಿ ಬೇರ್ಪಡಿಸ್ಬೋದು. ಸೋಸಿಬಿಟ್ರೆ ಆಯ್ತು, ಕೈಯಿಂದ ಎತ್ತಬಹುದು, ಬಟ್ಟೆಯಲ್ಲಿ ಸುಲಭದಿಂದ ಸೋಸಬಹುದು. ಆದರೆ ನೀರಿನಲ್ಲಿ ಉಪ್ಪು ಕರಗಿದರೆ ಉಪ್ಪನ್ನು ನೀರಿನಿಂದ ಬೇರ್ಪಡಿಸುವ ಸುಲಭ ವಿಧಾನ ಇದೆಯೇ? ಇಲ್ಲ, ಬಹಳ ಕಷ್ಟ. ಅದು ಏನಪ್ಪ ಅಂದರೆ ನೀರಿನಲ್ಲಿ ಉಪ್ಪು ಸೇರ್ತದೆ ಕರೆಕ್ಟ್, ಅದು ಫಿಸಿಕಲ್ ಪ್ರಾಸೆಸ್, ಅದು ಕೆಮಿಕಲ್ ಪ್ರಾಸೆಸ್ ಅಲ್ಲ ಅದು. ಆದರೆ ಬೇರ್ಪಡಿಸೋ ಪ್ರಾಸೆಸ್ ಮಾತ್ರ ಭಾಳ ಕಷ್ಟ. ಹೆಂಗೆ ಬೇರ್ಪಡಿಸ್ತೀರಿ ನೀವು? ರಿವರ್ಸ್ ಆಸ್ಮಾಸಿಸ್ ಅಂತೇಳಿ ಈಗ ವಿಜ್ಞಾನಿಗಳು ಕಂಡುಹಿಡಿದ ಭಾಳ ಕಷ್ಟ. ಇಸ್ರೇಲ್ ಕೆಲವು ದೇಶಗಳು, ಬರಗಾಲದ ದೇಶಗಳು ರಿವರ್ಸ್ ಆಸ್ಮಾಸ್ನಿಂದ ಸಮುದ್ರದ ಉಪ್ಪು ನೀರನ್ನು ಶುದ್ಧೀಕರಿಸಿ ಅದನ್ನು ಕುಡಿಲಿಕ್ಕಾಗಲಿ ಮತ್ತು ಬೇರೆ ಅದಕ್ಕೆ ಉಪಯೋಗಿಸ್ತಾರೆ. ಮತ್ತು ಇನ್ನೊಂದು ಪ್ರಾಸೆಸ್ ಏನಂದ್ರೆ, ಆ ನೀರನ್ನು ಕಾಯಿಸಿಬಿಟ್ಟು ಕೆಳಗೆ ಉಪ್ಪು ಇರ್ತದೆ, ಅದು ಮೇಲೆ ಹೋದಂಥ ಉಗಿಯನ್ನು ತಂಪಗೆ ಮಾಡಿ ನೀರು ಮಾಡಬೇಕು. ಭಾಳ ದೊಡ್ಡ ಪ್ರಾಸೆಸ್ ಅದು, ಭಾಳ ಕಷ್ಟದ ಪ್ರಾಸೆಸ್ಸು, ಕಾಸ್ಟ್ಲಿ ಪ್ರಾಸೆಸ್ಸು, ಟೈಮ್ ಕನ್ಸ್ಯೂಮ್ ಪ್ರಾಸೆಸ್. ಆದ್ದರಿಂದ ಮನಸ್ಸು ಅಂತಕ್ಕಂಥದ್ದನ್ನು ನಾವು ಮಲಿನಗೊಳಿಸಲಿಕ್ಕೆ ಬಿಡಬಾರ್ದು. ಅದು ಯಾವಾಗ ಸಾಧ್ಯ ಅಂದರೆ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟರೆ. ಹರಿ ನಿನ್ನ ಧ್ಯಾನದಲ್ಲಿ ಇರಲು ಸದಾ ಅಂತ ಏನು ದಾಸವಾಣಿ ಇದೆಯಲ್ಲ, ಹಾಗೆ ಪರಮಾತ್ಮನಲ್ಲಿಯೇ ಮನಸ್ಸನ್ನು ನಾವು ಇಡಬಹುದು. ಆದ್ದರಿಂದ ಮನಸ್ಸು ಮಲಿನವಾಗಲು ನಾವು ಎಂದು ಬಿಡಬಾರದು. ಹರಿದಾಸನ ಮನಸ್ಸು ಬಹು ಪರಿಶುದ್ಧವಾಗಿರುತ್ತದೆ. ಅದಕ್ಕೆ ಕಾರಣ ಏನು ಗೊತ್ತೇ? ಆತನ ಮನಸ್ಸು ಸದಾ ಪರಮಾತ್ಮನಲ್ಲೇ ಕೇಂದ್ರೀಕೃತ ಆಗಿರುತ್ತದೆ.
ಪರಮಾತ್ಮನು ನಮ್ಮಲ್ಲಿ ನೆಲೆಗೊಳ್ಳಬೇಕಾದರೆ ನಮ್ಮ ಭೌತಿಕ ದೇಹವು ಶುದ್ಧವಾಗಿರಬೇಕು. ಅದೇ ಬಹಿರಂಗ ಶುದ್ಧಿ, ಬಾಹ್ಯ ಶುದ್ಧಿ. ಹಾಗೆಯೇ ಅಂತಃಕರಣವೆನಿಸಿದ ಮನದ ಶುದ್ಧಿ ಇರಬೇಕು. ಅದೇ ಅಂತಃಕರಣ ಶುದ್ಧಿ. ಪರಮಾತ್ಮನು ಸುಜ್ಞಾನದ ಖಣಿಯಾಗಿರುವನು. ಪರಮಾತ್ಮನನ್ನು ವೇದಗಳು ಹೊಗಳುತ್ತವೆ. ಪರಮಾತ್ಮನು ಅನಂತ ಕಲ್ಯಾಣ ಗುಣ ಪರಿಪೂರ್ಣನು. ಆತನ ಜ್ಞಾನವು ಇಷ್ಟೇ ಎಂದು ಹೇಳಲಾಗುವುದಿಲ್ಲ. ವೇದವಾಕ್ಯಗಳು ಪರಮಾತ್ಮನನ್ನು ಸಾಕೆಯಲ್ಲೇನ ಹೊಗಳಲಾರವು. ನನ್ನ ಹೃದಯ ಗುಹೆಯಲ್ಲಿ ಬಿಂಬರೂಪಿಯಾಗಿ ನೀನಿರುವೆ. ನೀನು ಸದಾ ಕಾಲವೂ ಇರುವುದು ತಿಳಿದಿದೆ, ನನಗೆ ಗೊತ್ತಿದೆ. ಆದರೆ ಅದೃಶ್ಯನಾಗಿರುವ ನೀನು ನನಗೆ ನನ್ನ ಹೃದಯ ಕಮಲದಲ್ಲಿ ದರ್ಶನವನ್ನು ಕೊಡುವಷ್ಟೇ ಅಂತ ಭಕ್ತನ ಬೇಡಿಕೆ. ಅದು ಅಷ್ಟೇ, ಆದರೆ ಭಾಳ ಕಷ್ಟ. ಹೃದಯ ಕಮಲದಲ್ಲಿ ಬಿಂಬರೂಪಿಯ ದರ್ಶನವೆಂದರೆ ಅಪರೋಕ್ಷ ಜ್ಞಾನವಾದಂತೆಯೇ ಅಲ್ಲವೇ? ಪರಮಾತ್ಮನ ಸುತ್ತಲೂ ಪರಿವಾರ ದೇವತೆಗಳು ಇರುತ್ತಾರೆ. ಸನಕಾದಿ ಮುನಿಗಳಿಂದ ವಂದಿತನಾದ ದೇವನೇ ನನಗೆ ನನ್ನ ಹೃದಯ ಗುಹೆಯಲ್ಲಿ ದರ್ಶನವನ್ನು ಕೊಡು, ಅಪರೋಕ್ಷ ಜ್ಞಾನವನ್ನು ಕೊಡು. ಸಾಧ್ಯನೇ ಅದು. ಪರಮಾತ್ಮನಲ್ಲಿ ಮನಸ್ಸನ್ನು ಕೊಡಬೇಕು. ಪರಮಾತ್ಮನ ಹೇಳಿದ ವಾಕ್ಯಗಳಂದರೆ ವೇದಾದಿಗಳ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು, ಜ್ಞಾನವನ್ನು ಪಡಿಬೇಕು, ಗುರುಗಳ ಕರುಣೆಯನ್ನು ಪಡಿಬೇಕು, ಗುರುಗಳ ಅನುಗ್ರಹ ಆಗಬೇಕು. ಹಾಗೆ ಮಾತ್ರ ನಮಗೆ ಸಾಧನಾದಿಗಳನ್ನು ಮಾಡಿದ ಮೇಲೆ, ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಮಾಡಿದ ಹಾಗೆ ನಮಗೆ ಹೃದಯ ಗುಹೆಯಲ್ಲಿ ಪರಮಾತ್ಮ ಕಾಣ್ತಾನೆ. ಆದರೆ ಭಕ್ತನು ಬಿಡೋದಿಲ್ಲ, ಸತತ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾನೆ. ಅದಕ್ಕೆಲ್ಲ ಆ ರೀತಿ ಪ್ರಯತ್ನಗಳನ್ನ ಮಾಡಬೇಕಾದ್ರೆ ಅನೇಕ ಅಡೆತಡೆಗಳು ಬರ್ತಾವೆ. ಹೇಳ್ತಾರೆ ನೋಡಿ, ಏನು ಹೇಳ್ತಾರೆ? ಪಂಚರಿವರು ಯಾವಾಗಲೂ ಒಂಚಾಕಿಯನ್ನು ನೋಡುತ್ತಾರೆ, ಕೊಂಚಗಾರರು 6 ಮಂದಿ ಅವರು ಹಿಂದು ಮಿಂದಲದೆ ಎಳೆಯುತ್ತಾರೆ. ಅವ್ರಿಗೆ ಏನಂದರೆ ಪಂಚರು, ಆಮೇಲೆ ಹೊಂಚಾಗಿರ್ತಕ್ಕಂಥ ಕೊಂಚಗಾರ 6 ಮಂದಿ, ಅವ್ರಿಗೆ ದಯನೇ ಇಲ್ಲ. ಅವ್ರಿಗೆ ಏನಂದರೆ ನೆಗೆಟಿವ್ ಫೋರ್ಸ್. ನಾವು ಪಾಸಿಟಿವ್ ಡೈರೆಕ್ಷನ್ ಹೋಗ್ತಾ ಇದ್ದಾರೆ, ಅದು ನೆಗೆಟಿವ್, ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್ ಅಂತ ನ್ಯೂಟನ್ಸ್ ಸೆಕೆಂಡ್ ಲಾ ಹೇಳ್ತದಲ್ಲ, ಆ ರೀತಿ ಮನವ ಶೋಧಿಸಬೇಕು ನಿಚ್ಚ ಎಂಬ ದಾಸವಾಣಿಯಂತೆ ಯಾವಾಗಲೂ ನಾವು ನಮ್ಮ ಮನಸ್ಸನ್ನು ಶೋಧಿಸುತ್ತಿರಬೇಕು. ಎವ್ರಿ ಟೈಮ್, ಎವ್ರಿ ಮೂಮೆಂಟ್ ವಿ ಶುಡ್ ಬಿ ಟ್ರೈಯಿಂಗ್ ಟು ಮೂವ್ ಇನ್ ದ ಪಾಸಿಟಿವ್ ಡೈರೆಕ್ಷನ್. ಮನವೆಂಬ ಮರ್ಕಟ ಎಂದು ದಾಸರು ಹೇಳಿದ್ದಾರೆ. ಸಾಮಾನ್ಯ ಎಲ್ಲ ಮನಸ್ಸನ್ನು ನಿಲ್ಲಿಸೋದು, ಸದಾಕಾಲವು ಮನವನ್ನು ನಿಯಂತ್ರಣದಲ್ಲಿ ಇಡುವ ಪ್ರಯತ್ನ ಮಾಡುತ್ತಲೇ ಇರಬೇಕು. ಗೀತೆಯಲ್ಲಿ ಅದರ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮನು ಬಹುವಾಗಿ ಹೇಳಿದ್ದಾನೆ. ಪಂಚಕರ್ಮೇಂದ್ರಿಯಗಳು ಮತ್ತು ಪಂಚಜ್ಞಾನೇಂದ್ರಿಯಗಳು ಮನವನ್ನು ಲೌಕಿಕ ಕಾಮನೆಗಳತ್ತ ತಳ್ಳುತ್ತಲಿರುತ್ತವೆ. ಮನವು ಆ ಐದರ ಬಂಧನದಲ್ಲಿ ಸಿಲುಕಬಾರದು. ಅದಲ್ಲದೆ ಕಾಮಕ್ರೋಧಾದಿ ಅರಿಷಡ್ ವರ್ಗಗಳು 6 ಕಾಮ, ಕ್ರೋಧ, ಮದ, ಮತ್ಸರ ಈ ರೀತಿ ಇರ್ತಾವಲ್ಲ, ಆಹಾರಗಳು ಇವೆ ಕೂಡ ಬಹುವಾಗಿ ಜಾಗೃತಿ ಆಗಿರಬೇಕು. ಅವುಗಳ ಹಿಡಿತಕ್ಕೆ ಅರೆಕ್ಷಣವೂ ಇರದಂತೆ ನೋಡಿಕೊಳ್ಳಬೇಕು. ಆದ್ದರಿಂದ 5 ಮತ್ತು 6 ಇವುಗಳಿಂದ ನಾವು ಭಾಳ ಕೇರ್ಫುಲ್ ಇರಬೇಕು. ಇವುಗಳನ್ನು ನಾವು ಕಂಟ್ರೋಲ್ ಇಡಬೇಕು. ಮನಸ್ಸಿನಿಂದಲೇ ಸಾಧ್ಯ. ಮನಸ್ಸನ್ನು ಅಷ್ಟು ಬಿಗಿಗೊಳಿಸಬೇಕು. ಕಂಟ್ರೋಲ್ ಇಟ್ಟೆಂದರೆ ನಾವು ಮುಂದೆ ಜಿಗಿತೀವಿ. ಅಂದರೆ ಏನಂದರೆ ಸುಷುಮ್ನ ನಾಡಿ, ಏನಂದರೆ ಮೂಲಾಧಾರದಿಂದ ಮೇಲೆ ಹೋಗಿ ತುರಿರುಬಿ ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಪರಮಾತ್ಮನ ದರ್ಶನ ಹೃದಯ ಕಮಲದಲ್ಲಿ, ಅದೇ ಅಪರೋಕ್ಷ ಜ್ಞಾನ. ಮತ್ತು ಇನ್ನೂ ಪ್ರಾಬ್ಲಮ್ಸ್ ಇದೆ. ಮುನ್ನ ಮಾಡಿದ ದುಷ್ಕರ್ಮದಿ ಬಳಲಿದೆ, ಇನ್ನಾದರೂ ನೀನೆನ್ನ ಕಾಯೋ, ಕನ್ನ ಮಹಿಮಸರಿ ಪುರಂದರ ವಿಠಲ, ಮನ್ನಿಸಿ ಮಮತೆಯನ್ನಲ್ಲಿ ತೋರೋ. ಅನಾದಿ ಕರ್ಮದ ದಿಸೆಯಿಂದ ಜನ್ಮಗಳು ಬರುತ್ತಲೇ ಇರುತ್ತವೆ. ಅನೇಕ ಕಷ್ಟಗಳ ಸಂಕೋಲೆಯಲ್ಲಿಯೇ ಇರುತ್ತೇವೆ. ಯಾಕಂದರೆ ಮುನ್ನ ಮಾಡಿದ ಕರ್ಮ ಅನಾದಿ ಕರ್ಮ. ದುಷ್ಕರ್ಮಗಳೇ ಹೆಚ್ಚಿದ್ದರಂತೂ ಅದರ ಶಾಖದ ಹೊಡೆತ ಬಹಳವಾಗಿ ಇರುತ್ತೆ. ಕೆಟ್ಟ ಕರ್ಮ ಮಾಡಿದರಂಕ ಬಹಳ ಶಾಖದ ಹೊಡೆತ. ಒಳ್ಳೆಯ ಕರ್ಮ ಮಾಡಿದರೂ ಕೂಡ ನಾವು ಅದನ್ನು ಅನುಭವಿಸಬೇಕಾಗ್ತದೆ. ಇಂತಹ ಕಠಿಣ ಪರಿಸ್ಥಿತಿಯಿಂದ ಪಾರಾಗುವುದು ಹೇಗೆ? ಪರಮಾತ್ಮನಲ್ಲಿ ಅನನ್ಯ ಭಕ್ತಿ ಮಾಡುವುದೊಂದೇ ದಾರಿ. ವೈರಾಗ್ಯ ಜೀವನ ಮತ್ತು ಜ್ಞಾನ ಸಂಪಾದನೆಯ ಗುರಿ ಇರಬೇಕು. ವೈರಾಗ್ಯದಿಂದ ಜೀವನ ಮಾಡಿ ನಡೆಸಬೇಕು. ಇಟ್ಟಾಂಗೆ ಇರುವೆನ ಹರಿಯೇ ಅಂಥೇಳಿ ಈಶಾವಾಸ್ಯ ಉಪನಿಷತ್ನಲ್ಲಿ ಹೇಳಿದ ಹಾಗೆ ಎಲ್ಲವೂ ಪರಮಾತ್ಮನ ಆವಾಸ ಸ್ಥಾನ. ಎಷ್ಟು ಕೊಟ್ಟಾನೆ ಅಷ್ಟೇ ತೊಗೋಬೇಕು, ಎಷ್ಟು ಬೇಕು ಅಷ್ಟೇ ತೊಗೋಬೇಕು. ಕೊಟ್ಟಾನೆ ಹೆಚ್ಚು ಕೊಟ್ಟರು ಕೂಡ ನಮಗೆ ಎಷ್ಟು ಬೇಕು, ಯೋಗಿ ಆಗಿರಲಿಕ್ಕೆ ಅಷ್ಟೇ ತೊಗೋಬೇಕು. ವೈರಾಗ್ಯ ಜೀವನ ಮತ್ತು ಜ್ಞಾನ ಸಂಪಾದನೆ ಗುರಿ ಇರಬೇಕು. ಜ್ಞಾನ, ಭಕ್ತಿ, ವೈರಾಗ್ಯ ಇವು 3 ನಮ್ಮ ಹತ್ರ ಸದಾ ಕಾಲ ಇರಬೇಕು. ಜ್ಞಾನಿಯೇ ನನಗೆ ಅತ್ಯಂತ ಪ್ರೀತಿ ಪಾತ್ರನೆಂದು ಪರಮಾತ್ಮನು ಗೀತೆಯಲ್ಲಿ ಹೇಳಿದ್ದಾನೆ. ನಾವು ಜ್ಞಾನ ಸಂಪಾದನೆಯತ್ತ ತೊಡಗಬೇಕು ಎನ್ನ ಬಿಟ್ಟು ನೀನು ಅಗಲದಿರೋ ಶ್ರೀನಿವಾಸ, ನಿನ್ನ ನಂಬಿದ ದಾಸನಲ್ಲವೇನೇನು? ಶ್ರೀನಿವಾಸನ ದರ್ಶನ ಸಿಗಬೇಕಂದ್ರೆ ಸಾಮಾನ್ಯನ್ರಿ. ತಿರುಪತಿ ಹೋಗ್ಬೇಕಂದ್ರೆ ಈಗನಕ ಎಷ್ಟು ಕಷ್ಟ, ಹೋದ್ಮೇಲೆ ಹೋಗೋದೇನೋ ಹೋಗ್ತೇವೆ, ದರ್ಶನ ಹೇಗೆ ಯಾವಾಗ ಕೊಡ್ತಾನೆ ಗೊತ್ತಿಲ್ಲ. ಆದ್ದರಿಂದ ವಿಜಯದಾಸ ಹೇಳಿದ್ರು, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಅಂತೇಳಿ ದರ್ಶನ ಸಿಗಲಿಲ್ಲ ಹೇಳಿದರು. ಒಟ್ಟಿನ ಮೇಲೆ ಆ ಪರಮಾತ್ಮ ಶ್ರೀನಿವಾಸನ ಅನುಗ್ರಹ ನಮಗಿರಬೇಕು. ಇದೇ ರೀತಿ ಚಿಕ್ಕ ದಾಸವಾಣಿಗಳ ಅನುವಾದವನ್ನು ನಮ್ಮ ಹರಿದಾಸ ಸಾಹಿತ್ಯ ವಿದ್ಯಾಲಯದ ವಿದ್ಯಾರ್ಥಿಗಳಿಗೋಸ್ಕರ ಮಾಡುತ್ತಾ ಸಾಗುತ್ತೇವೆ. ಇದು ಬೇರೆಯವರಿಗೂ ಕೂಡ ಪ್ರಯೋಜನ ಆಗ್ತದೆ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.